ಓಂ ಶಾಂತಿ. ಆತ್ಮೀಯರೇ, ಶಿವತಂದೆ ಈ ಸೃಷ್ಟಿಯಲ್ಲಿ ಬಂದಿರೋದೇ ಇಡೀ ವಿಶ್ವದ ಕಲ್ಯಾಣ ಮಾಡಲಿಕ್ಕೆ. ಆದರೆ ಶಿವತಂದೆಯ ಜೊತೆಯಲ್ಲಿ ನಮಗೂ ಸಹ ವಿಶ್ವದ ಕಲ್ಯಾಣ ಮಾಡುವಂತಹ ಅದ್ಭುತವಾದ ಸೇವೆಗೆ ನಿಮಿತ್ತ ಮಾಡಿದ್ದಾರೆ. ಇಡೀ ವಿಶ್ವವನ್ನೇ ಪುನಃ ಪಾವನ ಮಾಡುವಂತಹ, ಸುಖಮಯ ಮಾಡುವಂತಹ ಶ್ರೇಷ್ಠ ಸೇವೆಯನ್ನು ಮಾಡ್ತಾ ಇರುವ ಶಿವತಂದೆಗೆ ನಾವೆಲ್ಲರೂ ಸಹ ಜೊತೆಗಾರರಾಗಿದ್ದೇವೆ. ನಮ್ಮ ಪ್ರತಿಯೊಂದು ಸಂಕಲ್ಪ, ನಮ್ಮ ಪ್ರತಿಯೊಂದು ವೃತ್ತಿಯಲ್ಲಿ, ವಿಚಾರದಲ್ಲಿ, ಭಾವನೆಯಲ್ಲಿ, ದೃಷ್ಟಿಯಲ್ಲಿ, ವಚನದಲ್ಲಿ, ಕರ್ಮದಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಸದಾ ವಿಶ್ವದ ಕಲ್ಯಾಣದ ಭಾವನೆಯೇ ಅಡಗಿರಬೇಕು. ಅದಕ್ಕಾಗಿ ನಮ್ಮ ಸಂಪೂರ್ಣ ಜೀವನದಲ್ಲಿ ವಿಶ್ವದ ಸರ್ವ ಆತ್ಮಗಳಿಗಾಗಿ ಶಿವತಂದೆ ನೀಡಿರುವಂತಹ ಶ್ರೇಷ್ಠ ಶುಭ ಸಂಕಲ್ಪಗಳ ದಾನವನ್ನು ಮಾಡುತ್ತಾ ಹೋಗೋಣ. ಇಡೀ ವಿಶ್ವವೇ ಸುಖಮಯವಾಗಬೇಕು. ಇದರಲ್ಲಿ ಕೇವಲ ಮನುಷ್ಯಾತ್ಮರೇ ಅಲ್ಲ, ಪ್ರಕೃತಿ, ಪ್ರಾಣಿ ಎಲ್ಲರೂ ಸಹ ಸುಖಮಯವಾಗಬೇಕು. ಈ ಸೃಷ್ಟಿಯಲ್ಲಿರುವಂತಹ ದುಃಖ, ಅಶಾಂತಿ, ರೋಗ ರುಜಿನ, ಅನೇಕ ಸಮಸ್ಯೆಗಳು, ಅನೇಕ ಚಿಂತೆಗಳು ಸಮಾಪ್ತಿಯಾಗಬೇಕು. ಶಿವತಂದೆ ಈ ಸೃಷ್ಟಿಯಲ್ಲಿ ಅವತರಿಸಿರುವುದೇ ಈ ಜಗತ್ತನ್ನು ಪುನಃ ಸ್ವರ್ಗೀಯ ಸೃಷ್ಟಿಯನ್ನಾಗಿ ಮಾಡಲು. ಹಾಗಾದರೆ ನಾವೆಲ್ಲರೂ ಸಹ ಶಿವತಂದೆಯ ಜೊತೆ ಕೈ ಜೋಡಿಸೋಣ. ನಮ್ಮ ಶಕ್ತಿ ಅನುಸಾರ ಈ ವಿಶ್ವದ ಪವಿತ್ರ ಕಲ್ಯಾಣದ ಕಾರ್ಯದಲ್ಲಿ ನಮ್ಮ ಯೋಗದಾನ ಅತಿ ಶ್ರೇಷ್ಠವಾಗಿದೆ. ಆತ್ಮೀಯರೇ, ಈ ವಿಶ್ವ ಒಂದು ಸಮಯದಲ್ಲಿ ಅತ್ಯಂತ ಸುಖದ ಸಂಪತ್ತಿನಿಂದ ಸಂಪನ್ನವಾಗಿತ್ತು. ಆ ಸಮಯಕ್ಕೆ ಸುವರ್ಣಯುಗ, ಸ್ವರ್ಗ, ಸತ್ಯಯುಗ, ಕೃತಯುಗ, ವೈಕುಂಠ, ಹೆವೆನ್, ರಾಮರಾಜ್ಯ ಇತ್ಯಾದಿ ಹೆಸರುಗಳಿಂದ ಪ್ರಸಿದ್ಧಿಯಾಗಿ ಈಗಲೂ ಗಾಯನ ಮಾಡುತ್ತೇವೆ. ಆ ಸಮಯವನ್ನು ಪುನಃ ನಾವು ಈ ಸೃಷ್ಟಿಯಲ್ಲಿ ತರಬೇಕಾದರೆ ನಾವು ಶಿವತಂದೆಯ ಜೊತೆ ವಿಶ್ವ ಕಲ್ಯಾಣದ ಕಾರ್ಯವನ್ನು ಮಾಡಲು ನಾವು ಪುನಃ ಕೈ ಜೋಡಿಸಬೇಕು. ಈ ಸೃಷ್ಟಿಯಲ್ಲಿರುವಂಥ ಪ್ರತಿಯೊಂದು ಆತ್ಮಕ್ಕೆ ಶಾಂತಿ ಸಿಗಬೇಕು, ಸುಖದ ಪ್ರಾಪ್ತಿಯಾಗಬೇಕು. ಇವತ್ತಿನ ಜಗತ್ತಿನಲ್ಲಿರುವಂತಹ ಅನೇಕ ಪ್ರಕಾರದ ಸಮಸ್ಯೆಗಳಾಗಲಿ, ಅನೇಕ ಪ್ರಕಾರದ ದುಃಖ ಅಥವಾ ಅನೇಕ ಪ್ರಕಾರದ ಚಿಂತೆಗಳಾಗಲಿ, ಇದೆಲ್ಲದರಿಂದ ಆತ್ಮಗಳನ್ನು ಮುಕ್ತಗೊಳಿಸಬೇಕು. ಸರ್ವಶಕ್ತಿವಂತನಾದ ಶಿವತಂದೆ ಸರ್ವ ಆತ್ಮರಿಗೂ ಈ ಶಾಂತಿ ಸುಖವನ್ನು ನೀಡಲು ಬಂದಿದ್ದಾರೆ. ಆದರೆ ಈ ಪವಿತ್ರ ಕಾರ್ಯವನ್ನು ಮಾಡಲು ನಾವೆಲ್ಲ ಮಕ್ಕಳು ಶಿವತಂದೆಗೆ ಸಹಯೋಗಿಯಾಗಿದ್ದೇವೆ. ಬನ್ನಿ, ಈ ಶ್ರೇಷ್ಠ ಕಾರ್ಯದಲ್ಲಿ, ವಿಶ್ವ ಕಲ್ಯಾಣಕಾರಿ ಸ್ಥಿತಿಯಲ್ಲಿ ನಮ್ಮ ಮನಸ್ಸು ಬುದ್ಧಿಯನ್ನು ಸ್ಥಿತ ಮಾಡೋಣ. ಯಾವ ಚಿಂತನೆ ಮಾಡ್ತೇವೆ, ಚಿಂತನೆಯ ಅನುಸಾರವೇ ನಮ್ಮ ಕರ್ಮವೂ ಸಹ ಅದನ್ನು ಅನುಸರಿಸುತ್ತೆ. ಸೃಷ್ಟಿಯ ಕಾಲಚಕ್ರದಲ್ಲಿ ನಡೆಯುತ್ತಿರುವ ವಿಶ್ವ ಕಲ್ಯಾಣಕಾರಿ ಯುಗವೇ ಈ ಪವಿತ್ರವಾದ ಪುರುಷೋತ್ತಮ ಸಂಗಮ ಯುಗವಾಗಿದೆ. ಈ ಯುಗದಲ್ಲಿಯೇ ಪರಮಾತ್ಮ ಇಡೀ ವಿಶ್ವದ ಕಲ್ಯಾಣ ಮಾಡಲು ಬಂದಿದ್ದಾರೆ. ಹಾಗಾದರೆ ಬನ್ನಿ, ನಾವೆಲ್ಲರೂ ಸಹ ನಮ್ಮ ಶುಭ ಸಂಕಲ್ಪದ ಶಕ್ತಿಯಿಂದ, ಪ್ರಭುವಿನ ನೆನಪಿನ ಶಕ್ತಿಯಿಂದ ಪರಮಾತ್ಮನ ಸ್ಮರಣೆ ಮಾಡ್ತಾ, ಅವರೊಡನೆ ನಮ್ಮ ಮನಸ್ಸು ಬುದ್ಧಿಯನ್ನು ಜೋಡಿಸುತ್ತಾ, ಅವರಲ್ಲಿರುವ ಪವಿತ್ರ ಶಕ್ತಿಯನ್ನು ನಮ್ಮಲ್ಲಿ ಧಾರಣೆ ಮಾಡುತ್ತಾ ಇಡೀ ವಿಶ್ವಕ್ಕೆ ಪವಿತ್ರ ಕಿರಣಗಳನ್ನು ನೀಡೋಣ. ಇದು ನಮ್ಮ ಶ್ರೇಷ್ಠವಾದ ಯೋಗದಾನವಾಗಿರುತ್ತೆ. ನೇರವಾಗಿ ಕುಳಿತುಕೊಳ್ತಾ ಕೆಲವು ಕ್ಷಣಗಳಿಗೋಸ್ಕರ ನಿಮ್ಮ ಮನಸ್ಸು ಬುದ್ಧಿಯನ್ನು ಅನ್ಯ ಎಲ್ಲ ವಿಚಾರಗಳಿಂದ ಮುಕ್ತಗೊಳಿಸಿ.
ನಿಮ್ಮನ್ನು ನೀವು ಮಹಾನ್ ಕಾರ್ಯದಲ್ಲಿ, ವಿಶ್ವದ ಪರಿವರ್ತನೆ ಕಾರ್ಯದಲ್ಲಿ ಸ್ವಯಂ ವಿಶ್ವಪಿತನಿಗೆ ಸಹಯೋಗಿಯಾಗಿದ್ದೇನೆ ಎನ್ನುವ ಸ್ಮೃತಿಯಲ್ಲಿ ಸ್ಥಿತ ಮಾಡಿಕೊಳ್ಳಿ. ನಿಮ್ಮ ಮುಂದೆ ವಿಶ್ವದ ಭೂಗೋಳವನ್ನು ಸ್ಮರಣೆ ಮಾಡಿಕೊಳ್ಳಿ. ನೀವು ಇಡೀ ವಿಶ್ವದ ಭೂಗೋಳದ ಮೇಲೆ ಆಸೀನರಾಗಿದ್ದೀರಿ. ನಿಮ್ಮ ಮೇಲೆ ಸರ್ವಶಕ್ತಿವಂತ ತಂದೆ ವಿಶ್ವಪಿತನ ಕಿರಣಗಳು ನಿಮ್ಮಲ್ಲಿ ಸತತವಾಗಿ ಬರುತ್ತಾ ಇದೆ. ಇದರ ಅನುಭೂತಿಯನ್ನು ಮಾಡುತ್ತಾ ಈ ರೀತಿ ಚಿಂತನೆಯಲ್ಲಿ ನಿಮ್ಮ ಮನಸ್ಸು ಬುದ್ಧಿಯನ್ನು ಸ್ಥಿತ ಮಾಡಿ. ನಾನಾತ್ಮ ವಿಶ್ವಪಿತನ ಜಗತ್ಪಿತನ ವಿಶ್ವರಕ್ಷಕನಾಗಿರುವ ವಿಶ್ವೇಶ್ವರನಾಗಿರುವ ಶಿವತಂದೆಯ ಸಂತಾನನಾಗಿದ್ದೇನೆ. ವಿಶ್ವ ಕಲ್ಯಾಣಕಾರಿಯಾಗಿರುವ ಶಿವತಂದೆಯು ನನ್ನನ್ನು ಈ ಶ್ರೇಷ್ಠ ಕಾರ್ಯಕ್ಕಾಗಿ ನಿಮಿತ್ತನನ್ನಾಗಿಸಿದ್ದಾರೆ. ಇದೆಂತಹ ಶ್ರೇಷ್ಠ ಭಾಗ್ಯ ನನ್ನದು. ಶಿವತಂದೆ, ನಾನೀಗ ನಿಮ್ಮ ಜೊತೆ ವಿಶ್ವದ ಸೇವೆಯಲ್ಲಿ ನಿರಂತರ ತತ್ಪರನಾಗಿರುತ್ತೇನೆ. ವಿಶ್ವದ ಭೂಗೋಳದ ಮೇಲೆ ಆಸೀನನಾಗಿರುವ ನಾನಾತ್ಮ ಸ್ವಯಂ ಪರಂಪಿತ ಪರಮಾತ್ಮನ ಸಹಯೋಗಿ ಆತ್ಮನಾಗಿದ್ದೇನೆ. ಸರ್ವಶಕ್ತಿವಂತನಾದ ಶಿವತಂದೆಯಿಂದ ಅಪಾರ ಶಕ್ತಿಯ ಕಿರಣಗಳನ್ನು ನನ್ನಲ್ಲಿ ಅನುಭವ ಮಾಡುತ್ತಿದ್ದೇನೆ. ಸರ್ವಸಮರ್ಥನೂ ಆಗಿರುವ ಶಿವತಂದೆ ಅಪಾರ ಶಕ್ತಿಯ ಕಿರಣಗಳನ್ನು ನನಗೆ ನೀಡುತ್ತಿದ್ದಾರೆ. ನಾನಾತ್ಮ ನನ್ನ ಪವಿತ್ರ ಸಂಕಲ್ಪಗಳ ಮೂಲಕ, ಪವಿತ್ರ ದೃಷ್ಟಿಯ ಮೂಲಕ ಶಿವತಂದೆಯ ಶಕ್ತಿಯ ಕಿರಣಗಳನ್ನು ಇಡೀ ಭೂಮಂಡಲದ ಮೇಲೆ ದೂರ ದೂರ ಹರಡಿಸುತ್ತಿದ್ದೇನೆ. ಈ ಶಕ್ತಿಯ ಕಿರಣಗಳು ಎಲ್ಲೆಲ್ಲಿ ಹರಡುತ್ತಿದೆ ಅಲ್ಲಲ್ಲಿ ಇರುವ ಆತ್ಮಗಳು ತಮ್ಮಲ್ಲಿ ಅಪಾರ ಶಕ್ತಿ ಅನುಭೂತಿಯನ್ನು ಮಾಡುತ್ತಾ ತಮ್ಮ ಜೀವನದ ಸಮಸ್ಯೆಗಳಿಂದ ಮುಕ್ತರಾಗುತ್ತಿದ್ದಾರೆ. ಈ ಕಿರಣಗಳು ಅವರಲ್ಲಿ ತಲುಪುತ್ತಾ ಇರುವಂತಹ ಸ್ಥಿತಿಯಲ್ಲಿ
ದುಃಖ, ಚಿಂತೆ, ಭಯದಿಂದ ಮುಕ್ತರಾಗುತ್ತಿದ್ದಾರೆ. ಸಮಸ್ಯೆಗಳ ಸಾಗರದಲ್ಲಿ ಮುಳುಗುತ್ತಿರುವ ಈ ಜಗತ್ತಲ್ಲಿ ಶಿವತಂದೆಯ ಕಿರಣಗಳು ಯಾವೆಲ್ಲ ಆತ್ಮಗಳಿಗೆ ತಲುಪುತ್ತಿದೆ, ಕ್ಷಣ ಮಾತ್ರದಲ್ಲಿ ಪರ್ವತದಂಥ ಸಮಸ್ಯೆಗಳನ್ನು ಸಮಾಪ್ತಿಯಾಗುತ್ತಿರುವ ಅನುಭವ ಮಾಡುತ್ತಿದ್ದಾರೆ. ಕಳೆದು ಹೋಗಿರುವ ಖುಷಿ, ಶಾಂತಿಯನ್ನು ಪುನಃ ಅನುಭವ ಮಾಡುತ್ತಿದ್ದಾರೆ. ಅನೇಕ ಅಶುದ್ಧತೆಗೆ ಒಳಗಾಗಿರುವ, ಅನೇಕ ಅಸ್ವಚ್ಛ ಕರ್ಮಗಳನ್ನು ಮಾಡುತ್ತಿರುವ ಆತ್ಮಗಳಿಗೆ ಪುನಃ ನವಚೇತನದ ಶಕ್ತಿ, ಶುದ್ಧ ಆತ್ಮಗಳಾಗುವಂಥ ಶುಭ ಇಚ್ಛೆ ಜಾಗೃತವಾಗುತ್ತಿದೆ. ಇಡೀ ಸೃಷ್ಟಿಯಲ್ಲಿ ಆತ್ಮಗಳಿಗೆ ಸೂಕ್ಷ್ಮವಾಗಿ ಪವಿತ್ರರಾಗುವ ಪ್ರೇರಣೆಯು ಪ್ರಾಪ್ತವಾಗುತ್ತಿದೆ. ಶಿವಬಾಬಾ ನಿಮ್ಮ ಶಕ್ತಿಯ ಕಿರಣಗಳು ಅನೇಕ ಭಕ್ತರಿಗೆ ಅನೇಕ ಜನ್ಮಗಳಿಂದ ನಿಮ್ಮನ್ನು ಹುಡುಕಾಡುತ್ತಿರುವ ಆತ್ಮಗಳಿಗೆ ದಾರಿದೀಪವಾಗಿ ಮಾರ್ಗವನ್ನು ತೋರಿಸುತ್ತಿದೆ. ಶಿವಬಾಬಾ ನಿಮ್ಮ ಸಂಘದಲ್ಲಿರುವ ನಾನಾತ್ಮ ನಿಮ್ಮ ಶಕ್ತಿಯ ಕಿರಣಗಳನ್ನು ಪಡೆಯುತ್ತಾ ಇಡೀ ಸೃಷ್ಟಿಯ ಆತ್ಮಗಳ ಜೊತೆ ಪ್ರಕೃತಿಗೂ ಶಕ್ತಿಯ ಕಿರಣಗಳು, ಶಾಂತಿಯ ಕಿರಣಗಳನ್ನು ತಲುಪಿಸುತ್ತಿದ್ದೇನೆ. ಅನೇಕ ವಿಕೃತಗಳಿಂದ ತಮೋಪ್ರಧಾನವಾಗಿರುವ ಪ್ರಕೃತಿಯೂ ಸಹ ಪುನಃ ಪಾವನವಾಗುತ್ತಿದೆ. ಪ್ರಕೃತಿಯಲ್ಲಿಯೂ ಸಹ ಮಹಾನ್ ಪರಿವರ್ತನೆಯಾಗುತ್ತಿದೆ. ಸರ್ವರ ರಕ್ಷಕನಾಗಿರುವ ಶಿವತಂದೆಯೇ ಸರ್ವ ಆತ್ಮಗಳಿಗೂ ಈ ಪವಿತ್ರ ಕಿರಣಗಳ ರೂಪದಲ್ಲಿ ಅಪಾರ ಶಕ್ತಿಯ ಜೊತೆ ಅನೇಕ ವರದಾನಗಳನ್ನು ನೀಡುತ್ತಿದ್ದೀರಿ. ಪ್ರಿಯ ಬಾಬಾ, ತಮೋಪ್ರಧಾನವಾಗಿರುವ ಪ್ರಕೃತಿಯೂ ಸಹ ನಿಮ್ಮ ಶಕ್ತಿಯ ಕಿರಣಗಳ ಸ್ಪರ್ಶದಿಂದ ಸತೋ ಪ್ರಧಾನವಾಗುತ್ತಿದೆ. ಪಂಚತತ್ವಗಳ ಜೊತೆ
ಪ್ರಾಣಿ ಪಕ್ಷಿಗಳು ಸಹ ಶಾಂತಿ ಅನುಭೂತಿಯನ್ನು ಮಾಡುತ್ತಿದೆ. ಈ ನಿಮ್ಮ ಶಕ್ತಿಯ ಕಿರಣಗಳು ಸರ್ವ ಆತ್ಮಗಳಿಗೆ ನಿಮ್ಮ ಸ್ಮೃತಿಯನ್ನು ತರಿಸುತ್ತಿದೆ. ಅತಿ ಮಧುರ ಮನೆಯಾದ ಶಾಂತಿಧಾಮದ ಸ್ಮೃತಿಯನ್ನು ತರಿಸುತ್ತಿದೆ. ಅನೇಕ ಸಮಸ್ಯೆಗಳಿಂದ ದುಃಖಿತರಾಗಿರುವ ಆತ್ಮಗಳಿಗೆ ಹೊಸ ಚೇತನದ ಅನುಭೂತಿಯಾಗುತ್ತಿದೆ. ಅಜ್ಞಾನದ ಅಂಧಕಾರದಲ್ಲಿರುವ ಆತ್ಮಗಳಿಗೆ ಸತ್ಯ ಮಾರ್ಗದ ಅನುಭೂತಿಯಾಗುತ್ತಿದೆ. ಮಧುರಾತಿ ಮಧುರ ಶಿವ ತಂದೆ, ನಿಮ್ಮ ಈ ಶ್ರೇಷ್ಠ ಮಹಾಮಿಲನದ ಅನುಭೂತಿ ಸರ್ವ ಆತ್ಮಗಳಿಗೂ ಪ್ರಾಪ್ತವಾಗಲಿ. ನಾನಾತ್ಮ ನನ್ನ ಪ್ರತಿ ಸಂಕಲ್ಪದಲ್ಲಿ ಪ್ರತಿಯೊಂದು ಆತ್ಮಕ್ಕಾಗಿ ಶುಭ ಚಿಂತನೆಯನ್ನೇ ಮಾಡುತ್ತಿದ್ದೇನೆ. ಈ ದಿವ್ಯ ಶಕ್ತಿಯ ಪ್ರಕಂಪನಗಳಿಂದ ಈ ಸೃಷ್ಟಿಯು ಪುನಃ ಸ್ವರ್ಗವಾಗುತ್ತದೆ. ಅನೇಕ ಪಾಪ ಕರ್ಮಗಳಿಂದ ಅನೇಕ ಕೆಟ್ಟ ಕರ್ಮಗಳನ್ನು ಮಾಡುತ್ತಿರುವ ಆತ್ಮಗಳಿಗೆ ಶ್ರೇಷ್ಠ ಮಾರ್ಗದ ಶ್ರೇಷ್ಠ ಕರ್ಮವನ್ನು ಮಾಡುವ ಪ್ರೇರಣೆಯೂ ಸಿಗುತ್ತಾ ಇದೆ. ಶಿವಬಾಬಾ, ನಿಮ್ಮಿಂದ ನಿರಂತರವಾಗಿ ಪಡೆಯುತ್ತಿರುವ ಈ ಶಕ್ತಿಯ ಪ್ರಕಂಪನಗಳು ಅದ್ಭುತವಾಗಿದೆ. ಅನೇಕ ನಿರ್ಬಲ ಆತ್ಮಗಳಲ್ಲಿ ಶ್ರೇಷ್ಠ ಕರ್ಮವನ್ನು ಮಾಡುವಂಥ ಶಕ್ತಿಯು ಪ್ರಾಪ್ತವಾಗುತ್ತಿದೆ. ಶಾರೀರಿಕವಾಗಿ ಮಾನಸಿಕವಾಗಿ ಬಳಲುತ್ತಿರುವ ಅನೇಕ ಆತ್ಮಗಳಿಗೆ ದಿವ್ಯ ಚೇತನದ ಅನುಭೂತಿಯಾಗುತ್ತಿದೆ. ನಿಮ್ಮ ಶಕ್ತಿಯ ಕಿರಣಗಳ ಸ್ಪರ್ಶದಿಂದಲೇ ಕ್ಷಣ ಮಾತ್ರದಲ್ಲಿ ಅಸಂಭವವಾಗಿರುವುದು ಸಂಭವವಾಗುತ್ತಾ ಹೋಗುತ್ತಿದೆ. ಇದೆಂತಹ ಚಮತ್ಕಾರಿಕ ಶಕ್ತಿ ನಿಮ್ಮದು ಬಾಬಾ. ನಿಮ್ಮಿಂದ ಪಡೆಯುತ್ತಿರುವ ಶಕ್ತಿಗಳ ಕಿರಣಗಳನ್ನು ನಾನಾತ್ಮ ನನ್ನ ಮಸ್ತಕದ ಮಧ್ಯೆ ಇರುವ ಆತ್ಮದ ಶಕ್ತಿ ಮಸ್ತಕದ ಮಣಿಯಿಂದ ಸೃಷ್ಟಿಯ ಮೂಲೆ ಮೂಲೆಯಲ್ಲಿ ಹರಡಿಸುತ್ತಾ ಇದ್ದೇನೆ. ನಿಮ್ಮ ಶಕ್ತಿಯ ಕಿರಣಗಳನ್ನು ಈ ನೇತ್ರಗಳ ಮುಖಾಂತರ
ಪ್ರತಿಯೊಂದು ಆತ್ಮಕ್ಕೂ ಪ್ರಕೃತಿಗೂ ತಲುಪಿಸುತ್ತಿದ್ದೀನಿ. ಈ ನಿಮ್ಮ ಶಕ್ತಿಯ ಪ್ರವಾಹವನ್ನು ವರದಾನಿ ಹಸ್ತದ ಮುಖಾಂತರ ಅಶಾಂತಿಯಿಂದ ಬಳಲುತ್ತಿರುವ ಅನೇಕ ಕರ್ಮ ಭೋಗನೆಯಿಂದ ಬಳಲುತ್ತಿರುವ ಆತ್ಮಗಳಿಗೆ ಕ್ಷಣ ಮಾತ್ರದಲ್ಲಿ ದುಃಖದಿಂದ ಮುಕ್ತ ಮಾಡುವ ವರದಾನದ ಅನುಭೂತಿಯಾಗುತ್ತಿದೆ. ಸರ್ವಸಮರ್ಥನಾಗಿರುವ ಶಿವತಂದೆ, ನೀವೆಷ್ಟು ಕಲ್ಯಾಣಕಾರಿಯಾಗಿದ್ದೀರಿ. ನಿಸ್ವಾರ್ಥ ಸೇವೆಯನ್ನು ಮಾಡುವವರಾಗಿದ್ದೀರಿ. ಪ್ರಿಯ ಬಾಬಾ, ನಿಮ್ಮ ಜೊತೆ ನಾನಾತ್ಮ ವಿಶ್ವದ ಎಲ್ಲ ಆತ್ಮಗಳಿಗೂ ಆತ್ಮೀಯ ಸೋದರತ್ವದ ಭಾವನೆಯಿಂದ ಅಲೌಕಿಕ ಸ್ನೇಹದ ಭಾವನೆಯಿಂದ ನಿಮ್ಮ ಅಲೌಕಿಕ ಶಕ್ತಿಯ ಪ್ರಕಂಪನಗಳನ್ನು ತಲುಪಿಸುತ್ತಿದ್ದೀನಿ. ಇದರಿಂದ ಆತ್ಮಗಳು ಪುನಃ ಅನೇಕ ಮಾಯೆಯ ಸೆಳೆತಗಳಿಂದ, ಅನೇಕ ಮಾಯೆಯ ವಿಘ್ನಗಳಿಂದ ಮುಕ್ತರಾಗುತ್ತಿದ್ದಾರೆ. ಇದೆಷ್ಟು ಅದ್ಭುತವಾದ ಪರಿವರ್ತನೆಯಾಗಿದೆ. ಪುನಃ ಪಾವನವಾಗುತ್ತಿರುವ ಆತ್ಮಗಳು ಅನ್ಯರನ್ನು ಪಾವನ ಮಾಡುವ ಸೇವೆಯಲ್ಲಿ ತತ್ಪರರಾಗುತ್ತಿದ್ದಾರೆ. ಶಿವಬಾಬಾ, ನೀವು ಸರ್ವ ಆತ್ಮಗಳಿಗೂ ಪ್ರಾಣೇಶ್ವರನಾಗಿದ್ದೀವಿ. ಸರ್ವ ಪ್ರಾಣಿಗಳಿಗೂ ರಕ್ಷಕನಾಗಿದ್ದೀರಿ. ನೀವೇ ಸರ್ವ ಆತ್ಮರಿಗೆ ಗತಿ ಸದ್ಗತಿಯನ್ನು ನೀಡುವಂಥವರಾಗಿದ್ದೀರಿ. ಈ ಭೂಮಂಡಲದ ಮೇಲೆ ವಿರಾಜಮಾನವಾಗಿರುವ ನಾನು ಇಡೀ ಸೃಷ್ಟಿಯನ್ನು ಒಮ್ಮೆ ನೋಡುತ್ತಾ ಅನೇಕ ದುಃಖ ಶಾಂತಿಯಿಂದಿರುವ ಜಗತ್ತನ್ನು ನೀವು ಸ್ವಲ್ಪ ಸಮಯದಲ್ಲಿ ಎಷ್ಟೊಂದು ಪರಿವರ್ತನೆ ಮಾಡುತ್ತಿದ್ದೀರಿ. ಪ್ರಿಯ ಬಾಬಾ, ಇಂತಹ ಸೇವೆಯಲ್ಲಿ ನನ್ನನ್ನು ನಿಮಿತ್ತನನ್ನಾಗಿಸಿ ವಿಶ್ವ ಕಲ್ಯಾಣದ ಆತ್ಮನನ್ನಾಗಿ ಮಾಡಿದ್ದೀರಿ. ನೀವೇ ಭಾಗ್ಯವಿಧಾತನಾಗಿ ಈ ಶ್ರೇಷ್ಠ ಸೇವೆಯ ಮೂಲಕ ನನ್ನ ಭಾಗ್ಯವನ್ನು ರೂಪಿಸುತ್ತಿದ್ದೀರಿ. ನಾನಾತ್ಮ ಪ್ರತಿಯೊಂದು ಸೋದರ ಆತ್ಮನ ಬಗ್ಗೆ ಶುಭವನ್ನೇ ಕೋರುತ್ತಾ, ಶುಭ ಚಿಂತನೆಯನ್ನೇ ಮಾಡುತ್ತಾ, ಸರ್ವ ಆತ್ಮಗಳು ನಿಮ್ಮಿಂದ ತಮ್ಮ ಶ್ರೇಷ್ಠ ಭಾಗ್ಯವನ್ನು ಪಡೆಯಲಿ ಎಂದು
ಶುಭವನ್ನೇ ಹಾರೈಸುತ್ತಿದ್ದೇನೆ. ಕಲ್ಯಾಣಕಾರಕರ ಶಿವ ತಂದೆಯೇ, ನಿಮ್ಮ ಕರ್ತವ್ಯವು ಎಷ್ಟೊಂದು ಅದ್ಭುತವಾಗಿದೆ. ಕನಸಿನಲ್ಲಿಯೂ ಚಿಂತನೆ ಮಾಡದೇ ಇರುವಂತಹ ಮಹಾನ್ ಪರಿವರ್ತನೆ ಸರ್ವರ ಜೀವನದಲ್ಲಿ ಆಗುತ್ತಿದೆ. ಇದೆಂತಹ ಚಮತ್ಕಾರದ ಪರಿವರ್ತನೆ! ನಿಮ್ಮ ಶಕ್ತಿಯ ಕಿರಣಗಳು ನಮ್ಮಲ್ಲಿರುವ ಅನೇಕ ಪತಿತ ಸಂಸ್ಕಾರವನ್ನು ಸಮಾಪ್ತಿ ಮಾಡುತ್ತಿದೆ. ಶುದ್ಧ ಆತ್ಮನನ್ನಾಗಿ ಮಾಡುತ್ತಿದೆ. ಪವಿತ್ರ ಆತ್ಮನನ್ನಾಗಿ ಮಾಡುತ್ತಿದೆ. ಪ್ರಕೃತಿ ಪ್ರಾಣಿಗಳನ್ನು ಸಹ ಪುನಃ ಸುಂದರ ರೂಪದಲ್ಲಿ, ಸಾತ್ವಿಕ ರೂಪದಲ್ಲಿ ಪರಿವರ್ತನೆ ಮಾಡಿಬಿಡುತ್ತದೆ. ಶಿವಬಾಬಾ, ನಾನೀಗ ನಿಮ್ಮ ಜೊತೆ ಸದಾ ಸಂಗಾತಿಯಾಗಿ, ಜೊತೆಗಾರನಾಗಿ, ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ಕ್ಷಣವೂ, ಪ್ರತಿ ಶ್ವಾಸದಲ್ಲಿ ವಿಶ್ವ ಕಲ್ಯಾಣದ ಭಾವನೆಯನ್ನೇ ಇಡುತ್ತಾ ಸರ್ವ ಆತ್ಮಗಳಿಗೂ ನಿಮ್ಮ ಶ್ರೇಷ್ಠ ಶಕ್ತಿಯನ್ನು, ವರದಾನಗಳನ್ನು ನೀಡುತ್ತಾ ಸಂಪನ್ನ ಮಾಡುವ ಸೇವೆಯನ್ನು ಮಾಡುತ್ತಿರುತ್ತೀನಿ. ಓಂ ಶಾಂತಿ.